ಸ್ನೇಹಿತರೆ, ನಾನು ನಿಮ್ಮ ಡಾಕ್ಟರ್ ದೀಪಕ್ ಗುರೂಜಿ ಮಾತಾಡ್ತಾ ಇದ್ದೀನಿ. ಆಕ್ಚುಲಿ ಒಂದು ವಾಸ್ತುಗೆ ಹೋಗ್ತಾ ಇದ್ದೀನಿ. ವಾಸ್ತುಗೆ ಹೋಗ್ತಾನೆ ನಿಮ್ಗೊಂದು ಒಂದು ವಾಸ್ತು ಬಗ್ಗೆ ಒಂದು 5 ಇಂಪಾರ್ಟೆಂಟ್ ಟಿಪ್ಸ್ ನ ಕೊಡೋಣ ಅಂತ ಅನ್ಕೊಂಡಿದ್ದೀನಿ. ಈ 5 ಇಂಪಾರ್ಟೆಂಟ್ ಟಿಪ್ಸ್ ನ ನೀವು ಫಾಲೋ ಮಾಡಿದ್ದೆ ಆದ್ರೆ 70% ಭಾಗ ನೀವು ವಾಸ್ತುನ ನೋಡ್ಕೊಂಡ್ ಬಂದಂಗೆ. ಸೊ ಇಷ್ಟನ್ನೇ ನೀವು ಫಾಲೋ ಮಾಡಿದ್ರೆ ಯಾವುದೇ ತರ ನಿಮ್ಗೇನು ದೋಷ ಅಂತೂ ಬರೋದಿಲ್ಲ. ಸೊ ಯಾವ್ದಾದ್ರು ಇಂಪಾರ್ಟೆಂಟ್ ಟಿಪ್ಸ್ ಅಂತಂದ್ರೆ, ಮುಖ್ಯವಾಗಿ ನಿಮ್ಮ ಮನೆಯ ಮುಖ್ಯ ದ್ವಾರ ಬಂದು ಈಶಾನ್ಯ ಮೂಲೆಯಲ್ಲಿ ಬಂದ್ರೆ ಬಹಳ ಅದೃಷ್ಟ ಕೊಡುತ್ತೆ. ಸೊ ಅದೇ ರೀತಿ ನೆಕ್ಸ್ಟ್ ಬಂದ್ಬಿಟ್ಟು ದೇವ್ರ ಮನೆ ಬಂದು ಪೂರ್ವದ ಕಡೆ ಅಥವಾ ಉತ್ತರದ ಕಡೆ ಬಂದ್ರೆ ನಿಮ್ಗೆ ಇದು ಕೂಡ ತುಂಬಾನೇ ಅದೃಷ್ಟ ಕೊಡುತ್ತೆ. ಅದಾದ್ಮೇಲೆ ಅಗ್ನಿ ಮೂಲೆಯಲ್ಲಿ ಕಿಚನ್ ಬರ್ತಾ ಇದೆಯಾ ಅನ್ನೋದು ನೋಡ್ಕೊಳ್ಳಿ. ಅಡಿಗೆ ಮನೆ ಬಂದು ಅಗ್ನಿ ಮೂಲೆಯಲ್ಲಿ ಬರ್ತಾ ಇದ್ರೆ ಅದು ಕೂಡ ಆಗತ್ತೆ. ನೆಕ್ಸ್ಟ್ ಕುಬೇರನ್ ಮೂಲೆಯಲ್ಲಿ ಯಾವ್ದೇ ತರ ನಿಮ್ಗೆ ಟಾಯ್ಲೆಟ್ ಪಿಟ್ ಅಂತೂ ಇರ್ಕೂಡ್ದು. ಅಂದ್ರೆ ಯಾವ್ದೇ ಮನೆಯಲ್ಲಿ ದೋಷ ಉಂಟಾಗೋದು ಯಾವಾಗ ಗೊತ್ತಾ? ನೀವು ಯಾವಾಗ ಟಾಯ್ಲೆಟ್ ನ ಯಾವ್ಯಾವ್ದೋ ದಿಕ್ಕಲ್ಲಿ ನೀವು ಕಟ್ಬಿಡ್ತೀರಾ ಅವಾಗ್ಲೇನೆ ನಿಮ್ಗೆ ದೋಷ ಉಂಟಾಗುವಂಥದ್ದು. ಹಾಗಾಗಿ ನಿಮ್ಗೆ ಯಾವಾಗ್ಲೂ ಅಷ್ಟೇ ಎಸ್ಪೆಷಲಿ ಏನ್ ಈ ಟಾಯ್ಲೆಟ್ ಏನಿದೆ ಅದನ್ನೊಂದನ್ನ ನೀವು ಗಮನದಲ್ಲಿ ಇಟ್ಕೊಂಡ್ರೆ, ಎಲ್ಲೆಲ್ಲಿ ಟಾಯ್ಲೆಟ್ ಬರಬಾರ್ದು ಅಂದ್ರೆ, ಒಂದು ಪೂರ್ವದ ಕಡೆ ಟಾಯ್ಲೆಟ್ ಬರಬಾರ್ದು. ಆಮೇಲೆ ಒಂದು ಈ ಸೌತ್ ವೆಸ್ಟ್ ಕಾರ್ನರ್ ಅಂತ ಏನ್ ಹೇಳ್ತೀವಿ, ಕುಬೇರನ್ ಮೂಲೆ ಅಂತ ಏನ್ ಹೇಳ್ತೀವಿ, ಇಲ್ಲಿ ಟಾಯ್ಲೆಟ್ ಬರ್ದಂಗೆ ನೋಡ್ಕೊಳ್ಳಿ. ಸೊ ಇನ್ನೊಂದ್ಸಲ ರಿಪೀಟ್ ಮಾಡ್ಬಿಡ್ತೀನಿ. ನಿಮ್ಮ ಮನೆಯ ಮುಖ್ಯ ದ್ವಾರ ಬಂದು ಈಶಾನ್ಯ ಮೂಲೆಯಲ್ಲಿ ಬರ್ಬೇಕು. ಆಮೇಲೆ ನಿಮ್ಮ ಮನೆಯ ದೇವ್ರ ಮನೆ ಬಂದು ಉತ್ತರ ಅಥವಾ ಪೂರ್ವದ ಕಡೆ ಬಂದ್ರೆ ಬಹಳ ಅದೃಷ್ಟ ಕೊಡುತ್ತೆ. ಮತ್ತೆ ನಿಮ್ಮ ಕುಬೇರನ್ ಮೂಲೆಯಲ್ಲಿ ನಿಮ್ಮ ಮಾಸ್ಟರ್ ಬೆಡ್ರೂಮ್ ಬಂದ್ರೆ ತುಂಬಾನೇ ಒಂದು ಅದೃಷ್ಟನ ಕೊಡುತ್ತೆ. ಬಟ್ ಇಲ್ಲಿ ವಾಸ್ತು ದೋಷ ಉಂಟಾಗದೆ ಮೇನ್ ಟಾಯ್ಲೆಟ್ಸ್ ಇಂದ. ಸೊ ಹಾಗಾಗಿ ನೀವು ಟಾಯ್ಲೆಟ್ಸ್ ನ ಯಾವಾಗ್ಲೂ ಅಷ್ಟೇ ನೀವು ಗಮನದಲ್ಲಿ ನೋಡ್ಕೊಳ್ಳಿ. ಒಂದು ಪೂರ್ವದ ಕಡೆ ಟಾಯ್ಲೆಟ್ ಬಂದ್ರೆ ತುಂಬಾ ನಿಮ್ಗೆ ಕೆಟ್ಟದ್ ಮಾಡುತ್ತೆ. ಅಥವಾ ಕುಬೇರನ್ ಮೂಲೆಯಲ್ಲಿ ಒಂದು ಟಾಯ್ಲೆಟ್ ಅಥವಾ ಪಿಟ್ ಬಂದ್ರು ಕೂಡ ನಿಮ್ಗೆ ತುಂಬಾ ತೊಂದರೆ ಕೊಡುತ್ತೆ. ಅಥವಾ ಈಶಾನ್ಯ ಮೂಲೆಯಲ್ಲಿ ಟಾಯ್ಲೆಟ್ ಬಂದ್ರೆ ಅದ್ರಷ್ಟು ದೊಡ್ಡ ದೋಷ ಇನ್ನೊಂದಿಲ್ಲ. ಸೊ ಹಾಗಾಗಿ ಈಶಾನ್ಯ ಮೂಲೆ ಅಲ್ಲಿ ಟಾಯ್ಲೆಟ್ ಯಾವುದೇ ಕಾರಣಕ್ಕೂ ಬರಬಾರ್ದು. ಆಮೇಲೆ ಕುಬೇರನ್ ಮೂಲೆ ಯಾವುದೇ ಟಾಯ್ಲೆಟ್ ಬರ್ದಂಗೆ ನೋಡ್ಕೊಳ್ಳಿ. ಸೊ ಈ 3 ಅಂಶನ ನೀವು ಗಮನದಲ್ಲಿ ಇಟ್ಕೊಂಡು ಒಂದು ಮನೆ ಕಟ್ಟೋದಾಗ್ಲಿ ಅಥವಾ ಒಂದು ಮನೆ ಪರ್ಚೇಸ್ ಮಾಡೋದಾಗ್ಲಿ ಮಾಡಿದ್ರೆ ನಿಮ್ಮ 70% ಭಾಗ ಏನಿದೆ ವಾಸ್ತುನ ನೀವು ನೋಡ್ಕೊಂಡಂಗೆನೆ. ಇನ್ನ 30% ಏನಿದೆ ಅದನ್ನ ನಾವು ನೇರವಾಗಿ ಬಂದು ಆ ಜಿಯೋಪತಿಕ್ ಸ್ಟ್ರೆಸ್ ನ ನೋಡುವಂತದ್ದಾಗ್ಬೋದು. ಅಥವಾ ಅಲ್ಲಿ ಏನು ಯಾವ್ಯಾವ ದ್ವಾರಗಳು ಬರ್ತದೆ, 32 ದ್ವಾರ ಬರುತ್ತೆ ಅಂತ ಹೇಳ್ತೀವಿ. ಸೊ ನಿಮ್ಗೆ ಯಾವ್ದು ದ್ವಾರ ಸೂಕ್ತ ಆಗುತ್ತೆ ಅಥವಾ ನಿಮ್ಗೆ ಯಾವ್ದು ದ್ವಾರ ಅಂದ್ರೆ ಡೋರ್ ಕೊಟ್ಟಾಗ, ಓಪನಿಂಗ್ ಮಾಡಿಕೊಟ್ಟಾಗ ತುಂಬಾನೇ ಅದೃಷ್ಟ ಆಗುತ್ತೆ ಅನ್ನೋದನ್ನ ನಾವು ನೋಡ್ಬಿಟ್ಟು ಡಿಸೈಡ್ ಮಾಡ್ಬೋದು. ಆಮೇಲೆ ಯಾವ್ದೇ ಕಾರಣಕ್ಕೂ ಕೂಡ ತುಂಬಾ ಜನ ಏನ್ ಗೊತ್ತಾ, ಸೌತ್ ಸೈಟ್ ಓಕೆ ನೋ ಪ್ರಾಬ್ಲಮ್, ಬಟ್ ಯಾವ್ದೇ ಕಾರಣಕ್ಕೂ ಕೂಡ ಕುಬೇರನ್ ಮೂಲೆಯಲ್ಲಿ ಓಪನಿಂಗ್ ನ ಇಟ್ಕೊಳಕ್ ಹೋಗ್ಬೇಡಿ. ಕುಬೇರನ್ ಮೂಲೆಯಲ್ಲಿ ಓಪನಿಂಗ್ ಇಟ್ಕೊಳ್ಳುವಂಥದ್ದು ಬಹಳ ಒಂದು ಕೆಟ್ಟದ್ದು ವೈಬ್ರೇಷನ್ಸ್ ಕೊಡುತ್ತೆ, ಬಹಳ ಒಂದು ಕೆಟ್ಟದ್ದು ಆಗುವಂತದ್ದು ಆಗುತ್ತೆ. ಸೊ ಹಣಕಾಸಿನ ಸಮಸ್ಯೆ ಆಗ್ಬೋದು ಅಥವಾ ನಾನಾ ರೀತಿಯ ಸಮಸ್ಯೆಗಳನ್ನ ಎದುರಿಸಬೇಕಾಗತ್ತೆ. ಸೊ ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ಕುಬೇರನ್ ಮೂಲೆಯಲ್ಲಿ ಟಾಯ್ಲೆಟ್ ಬರ್ದಂಗೆ ನೋಡ್ಕೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಸ್ನೇಹಿತರೆ, ನಾನು ಹೇಳಿರುವಂತ ಈ 5 ಟಿಪ್ಸ್ ನ ನೀವು ಫಾಲೋ ಮಾಡಿದ್ದೆ ಆದ್ರೆ ಮುಕ್ಕಾಲ್ ಭಾಗ 70% ಭಾಗ ನೀವು ವಾಸ್ತುನ ಗೆದ್ದಂಗೆನೆ. ಇನ್ 30% ಏನಿದೆ ಅದು ಮ್ಯಾನೇಜಬಲ್, ಅದನ್ನೇನು ಅಂತ ದೊಡ್ಡ ಸಮಸ್ಯೆ ಇಲ್ಲ. ಸೊ ಹಾಗಾಗಿ ಇವತ್ತಿನ ಸಂಚಿಕೆಯಲ್ಲಿ ತುಂಬಾ ಈಸಿಯಾಗಿ ಯಾವ ರೀತಿ ವಾಸ್ತುನ ನಾವು ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದೀನಿ ಸ್ನೇಹಿತರೆ. ಬಹಳ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಸಾಕಷ್ಟು ಜನರೊಂದಿಗೆ ಇದನ್ನ ಶೇರ್ ಮಾಡ್ತಾ ಬನ್ನಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ವಂದನೆಗಳು.